ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಮೈದನಿಗೆ ಪುಳಿಯೋಗರೆ ಅಂದ್ರೆ ಇಷ್ಟ ಆಗುತ್ತಲ್ವಾ? ಬಡಿಸ್ಲಾ? ಬಡಿಸಿ ಮೇಡಮ್. ಪುಣ್ಯ ಏನಾಯ್ತು? ಅವ್ನು ಬಡಿಸು ಅಂತ ಕೇಳಿದ್ರು ಯಾಕೆ ಬಡಿಸ್ತಿಲ್ಲ? ಅವ್ರು ಬಡಿಸು ಅಂತ ಹೇಳಿದ್ ನನಗೇನಾ? ನಾನು ಯಾವುದೋ ಮೇಡಮ್ಗೆ ಹೇಳ್ತಿದ್ದಾರೇನೋ ಅಂತ ಅಂದ್ಕೊಂಡೆ. ಅವ್ರು ಹೇಳೋ ಮೇಡಮ್ ಇಲ್ಲಿ ಯಾರಿದ್ದಾರೆ? ಅವರೇ ಬಡಿಸ್ಲಿ ಬಿಡಿ. ಪುಣ್ಯ ಅದು ಹಾಗಲ್ಲ. ಅದಕ್ಕೆ ನನಗೂ ಬಡಿಸಿ. ತುಂಬ ಹಸುವಾಗ್ತಿದೆ. ಅದಕ್ಕೆ ನೀವು ಮಾಡಿರೋ ಪುಳಿಯೋಗರೆ ಅಂದರೆ ನನಗೂ ಇಷ್ಟನೇ. ಬಡಿಸ್ತೀರಾ? ಅದಕ್ಕೆ ಮೇಡಮ್ ಅವ್ರು ಕೋಪ ಮಾಡ್ಕೊಂಡಿದ್ದ? ಕೋಪ ಬರಲ್ವಾ ಮತ್ತೆ? ಅಮ್ಮನ ಜೊತೆ ಇದ್ದಿದ್ದ ಮನಸ್ಸು ಕಮ್ಮಿ ಆಯ್ತು, ಮಾವನ್ನ ಅಪ್ಪ ಅಂತ ಒಪ್ಕೊಂಡಿದ್ದಾಯ್ತು, ನಿಮ್ಮನ್ನ ಅಣ್ಣ ಅಂತ ಕರೆದಿದ್ದು ಆಯ್ತು. ನನ್ನನ್ನ ಅತ್ತಿಗೆ ಅಂತ ಹೇಳೋದಕ್ಕೆ ಇಷ್ಟೊಂದು ಬಿಂಕ ಬೇಕಾ? ನಾನಂದ್ರೆ ಯಾರಿಗೂ ಈ ಮನೇಲಿ ಭಯನೇ ಇಲ್ಲ. ಅಮ್ಮ ಅಮ್ಮ ಬಿಡು ಪೂರ್ಣಿ, ಪಾಪ ನೋವಾಗುತ್ತೆ ಅಲ್ವಾ? ನನ್ನ ಮಕ್ಳಿಗೆಲ್ಲ ಹಾಗೆಲ್ಲ ಮಾಡಬೇಡ ನೀನು. ಅಮ್ಮ, ಪೂರ್ಣಿ ಅತ್ತಿಗೆಗೆ ನಾವು ಮಕ್ಕಳೇನೆ. ಇಷ್ಟು ದಿನ ನನ್ನ ಕಿವಿ ಹಿಂಡ್ತಿದ್ರು, ಇವತ್ತು ಇವನ್ ಸಿಕ್ಕಾಕೊಂಡಿದ್ದ. ಅಮ್ಮನ್ಗೆ ಹೇಳಿದ್ರೆ ಬಿಟ್ಬಿಡ್ತೀನಿ ಅಂತನಾ? ಅಮ್ಮನ್ಗೂ ನನಗೂ ಜಗಳ ಆದ್ರೂ ಪರವಾಗಿಲ್ಲ, ನಾನಂತೂ ಸುಮ್ಮನೆ ಬಿಡಲ್ಲ. ಅತ್ತಿಗೆ ಅಂತ ಕರೆಯೋದಕ್ಕೆ ಬಾಯಿ ಬರಲ್ವಾ ನಿಮ್ಗೆ? ಅಮ್ಮ ಕಾಪಾಡು. ಇಲ್ಲ ಪಾಪು, ಅದಕ್ಕೇನು ತಾಯಿ ಸಮಾನ ಅಂದಮೇಲೆ ಅವಳಿಂದ ನಾನು ಹೇಗೆ ಕಾಪಾಡ್ಲಿ? ಈ ಆಟಕ್ಕೆ ನಾನಿಲ್ಲಪ್ಪ. ಈ ಮನೇಲಿ ಕೆಲವ್ರಿಗೆ ಹಂಗೇನೆ, ಮನ್ಸಲ್ಲಿ ಪ್ರೀತಿ ಇದ್ರೂ ಆಚೆ ತೋರಿಸ್ಕೊಳಲ್ಲ, ಬಾಯಿ ಬಿಟ್ಟು ಹೇಳ್ಕೊಳ್ಳೋದು ಇಲ್ಲ. ಹಾಗೇನಿಲ್ವಲ್ಲ ಅದಕ್ಕೆ, ಈ ಮನೇಲಿ ಎಲ್ಲರೂ ಪ್ರೀತಿ ತೋರಿಸ್ತಾ ಇದೀವಲ್ಲ. ಆಹಾ, ಈ ಮಾತು ಕೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಇದಕ್ಕೋಸ್ಕರ ತಗೋ ನಿಂಗೊಂದು ಸ್ವೀಟ್. ಹೌದು, ಮತ್ತೆ ನಮ್ಮ ಮನ್ಸಲ್ಲಿರೋ ಪ್ರೀತಿನ ನಾವು ಬಾಯಿ ಬಿಟ್ಟು ಹೇಳ್ತಿದ್ದೀವಲ್ಲ. ಈ ಮಾತು ಕೇಳೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ತಗೊಳ್ಳಿ, ನನ್ನ ಗಂಡಂಗೆ ಒಂದು ಸ್ವೀಟ್. ಅಮ್ಮನ ಪ್ರೀತಿ ನನಗೆ ಯಾವಾಗಲೂ ಸಿಗ್ತಾನೆ ಇರುತ್ತೆ, ಅದಕ್ಕೆ ಅಮ್ಮನಿಗೊಂದು ಸ್ವೀಟ್. ಪೂರ್ಣಿ, ದೀಪಿಕಾ, ಇನ್ ಮುಂದೆ ಈ ಮನೆ ಜವಾಬ್ದಾರಿನ ನಿಮ್ಮಿಬ್ರಲ್ಲಿ ಯಾರು ತಗೋತೀರಾ? ಅಮ್ಮ, ಮನೆ ಜವಾಬ್ದಾರಿನ ನಾವ್ಯಾಕೆ ನೋಡ್ಕೋಬೇಕು? ಈ ಜವಾಬ್ದಾರಿ ಎಲ್ಲ ನಿಮ್ಮ ಕೈಯಲ್ಲಿರೋದೇ ಸರಿ. ನೀವೇ ಇದನ್ನೆಲ್ಲ ನಿಭಾಯಿಸ್ಬೇಕು. ನಿಮ್ಮ ನೆರಳಲ್ಲಿ ನಾವಿರಬೇಕು. ಹಾಗಲ್ಲ ಪೂರ್ಣಿ, ಇನ್ ಮುಂದೆ ನಾನಿರಲ್ವಲ್ಲ, ಆಗ್ಲಾದ್ರೂ ನೀವು ಯಾರಾದ್ರೂ ಜವಾಬ್ದಾರಿ ತಗೋಬೇಕಲ್ವಾ? ಇರಲ್ಲ ಅಂದ್ರೆ ಏನರ್ಥ? ಏನು ಹೇಳ್ತಿದ್ದೀರಾ ನೀವು? ಅದು ನಾನು ಈಗಿರೋ ಪರಿಸ್ಥಿತಿಲಿ ಮನೆ ಜವಾಬ್ದಾರಿ ವಹಿಸ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಅದು ಅಲ್ಲದೆ ಹೆರಿಗೆ ಆದಮೇಲೆ ಸ್ವಲ್ಪ ದಿನ ನಾನು ಆ ಮನೇಲಿ ಇರ್ತೀನಿ ಅನ್ನಿಸ್ತಾ ಇದೆ. ಅದಕ್ಕೆ ನಿಮ್ಮಿಬ್ಬರಲ್ಲಿ ಈ ಮನೆ ಜವಾಬ್ದಾರಿನ ಯಾರಾದರೂ ತಗೊಂಡ್ರೆ ನನ್ನ ಮನಸ್ಸಿಗೂ ಸಮಾಧಾನ ಅನಿಸುತ್ತೆ. ಹೋ, ಹಾಗಿದ್ರೆ ಅಲ್ಲಿವರೆಗೂ ಈ ಜವಾಬ್ದಾರಿನೆಲ್ಲ ದೀಪಿಕಾ ನಿಭಾಯಿಸ್ತಾಳೆ. ನನಗೆ ಜವಾಬ್ದಾರಿ ಎಲ್ಲ ಆಗಲ್ಲ. ಈ ಮನೆ ಜವಾಬ್ದಾರಿ ಎಲ್ಲ ನಂಗೆ ತುಂಬ ಭಾರ ಆಗುತ್ತೆ. ಈ ಮನೆಯಲ್ಲಿ ತುಂಬ ಕಾಳಜಿ ಇರೋದು, ಈ ಮನೆಯಲ್ಲಿ ತುಂಬ ತಾಳ್ಮೆ ಇರೋದು ಇವಳಿಗೇನೆ. ಅದು ಅಲ್ಲದೆ
ಈ ಮನೆಗೆ ನಿಮ್ಮ ಹಾಗೆ ಇವಳು ದೊಡ್ಡ ಸೊಸೆ, ಅವಳೇ ಇದನ್ನೆಲ್ಲ ನೋಡ್ಕೊಳ್ಳಿ. ದಯವಿಟ್ಟು ಬೇಡ ಅಮ್ಮ. ಮನೆ ಕೆಲಸ ಏನೇ ಇದ್ರೂ ನಾನು ನಿಭಾಯಿಸ್ತೀನಿ, ಆದರೆ ಇಂಥ ಜವಾಬ್ದಾರಿಗಳನ್ನ ನಾನು ನಿಭಾಯಿಸೋಕ್ಕಾಗಲ್ಲ. ದೀಪಿಕಾ ಬುದ್ಧಿವಂತೆ, ಅವಳಿಗೆ ಚೆನ್ನಾಗಿ ಹ್ಯಾಂಡ್ಲ್ ಮಾಡೋಕ್ಕೆ ಗೊತ್ತು. ಅದು ಅಲ್ಲದೆ ಈ ಆಸ್ತಿ, ಅಂತಸ್ತು, ಅಧಿಕಾರ ಇದನ್ನೆಲ್ಲ ಹೇಗೆ ಕಾಪಾಡ್ಕೋಬೇಕು ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಈ ಕೀ ಬನ್ಸ್ನ ಅವಳ ಕೈಗೆ ಕೊಟ್ಬಿಡಿ ಅಮ್ಮ. ಪೂರ್ಣಿ, ನಿನ್ ಕೈ ಕೊಡು. ಅಮ್ಮ, ನನಗೆ ಜವಾಬ್ದಾರಿ ಕೈ ಕೊಡು ಹೇಳ್ತೀನಿ. ಕೊಡು. ದೀಪಿಕಾ, ನಿನ್ ಕೈ ಕೊಡು. ಈ ಮನೆ ಜವಾಬ್ದಾರಿ ಅಂದ್ರೆ ಆಸ್ತಿ, ಅಂತಸ್ತು, ಅಧಿಕಾರನ ಕಾಪಾಡ್ಕೊಳ್ಳೋದು ಮಾತ್ರ ಅಲ್ಲ, ಈ ಮನೇಲಿ ತುಂಬಿ ತುಡುಕ್ತಾ ಇರೋ ಸಂತೋಷನೂ ಕಾಪಾಡ್ಕೋಬೇಕು. ಎಲ್ರ ಮಧ್ಯೆ ಇರೋ ಸಂಬಂಧನೂ ಕಾಪಾಡ್ಕೋಬೇಕು. ನೀವಿಬ್ರೇ ಹೇಳೋ ಹಾಗೆ ದೀಪಿಕಂಗೆ ಬುದ್ಧಿವಂತಿಕೆ ಇದೆ, ಪೂರ್ಣಿಗೆ ತಾಳ್ಮೆ, ಕಾಳಜಿ ಇದೆ. ನೀವಿಬ್ರು ಸೇರಿದ್ರೆ ಈ ಮನೆ ನೆಮ್ಮದಿಯಾಗಿರುತ್ತೆ. ನೀವಿಬ್ರು ಒಂದಾಗಿ ಜವಾಬ್ದಾರಿನ ಹಂಚ್ಕೊಂಡು ಮನೇನ ನಿಭಾಯಿಸ್ಬೇಕು. ನಿಮ್ಮಿಬ್ರಿಗೂ ಆ ಶಕ್ತಿ ಇದೆ. ನಾನಿರ್ಲಿ ಇಲ್ಲದೆ ಇರಲಿ, ನೀವಿಬ್ರು ಈ ಮನೇನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀರಾ ಅನ್ನೋ ನಂಬಿಕೆ ನನಗಿದೆ. ಇವ್ರು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದಾರೆ? ಈ ಜವಾಬ್ದಾರಿಗಳನ್ನ ಇದ್ದಕ್ಕಿದ್ದ ಹಾಗೆ ನಮಗೆ ಕೊಡೋ ಅಂಥದ್ದು ಏನಿದೆ? ತಪ್ಪಿಸ್ಕೊಂಡಿರೋ ರೌಡಿ ಇನ್ನೂ ಸಿಕ್ಕಿಲ್ಲ. ಬೇರೆಯವ್ರು ಕೂಡ ಏನೂ ಬಾಯಿ ಬಿಡ್ತಿಲ್ಲ. ಇಂಟ್ರಾಗೇಷನ್ ನಡೀತಾ ಇದೆ. ನಾವು ಕೋರ್ಟ್ ಹತ್ರ ಇನ್ನೂ ಸ್ವಲ್ಪ ಟೈಮ್ ತೊಗೋಬೇಕಾಗಬಹುದು. ಈ ವಿಚಾರವಾಗಿ ನೀವು ನಿಮ್ಮ ಲಾಯರ್ ಹತ್ರ ಮಾತಾಡಿ. ಇನ್ಸ್ಪೆಕ್ಟರ್, ಇದನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ನನ್ನ ಹತ್ರ ಬೇರೆನೇ ದಾರಿ ಇದೆ. ಬೇರೆ ದಾರಿನ? ಹೌದು. ಅದೇನೆಂದರೆ, ಇನ್ಸ್ಪೆಕ್ಟರ್, ಕೇಸ್ ಬಗ್ಗೆ ಏನಾದರೂ ಕ್ಲೂ ಸಿಗ್ತಾ? ಖಂಡಿತ ಸಿಕ್ಕಿದೆ. ಈ ಕೇಸು ಆದಷ್ಟು ಬೇಗ ಸಾಲ್ವ್ ಆಗುತ್ತೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗತ್ತೆ. ನೀವೇನು ಯೋಚನೆ ಮಾಡಬೇಡಿ. ಓಕೆ ಮಾಧವ್ ಅವರೇ, ನನಗೆ ಕೋರ್ಟಲ್ಲಿ ಸ್ವಲ್ಪ ಕೆಲಸ ಇದೆ, ಹೋಗಬೇಕು, ಲೇಟ್ ಆಗತ್ತೆ. ನಾನು ಬರ್ತೀನಿ. ನಾನು ಹೇಳಿದ್ದು ನಿಮಗೆ ನೆನಪಿದೆಯಲ್ಲ? ಅಫ್ಕೋರ್ಸ್, ಇನ್ಮೇಲೆ ಹಾಗೆ ಆಗತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.